ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷ. ಮೊದಲಿಗೆ ಹೆಡ್ಲೈನ್ಸ್. ಇಂದಿನಿಂದ ರಿಜಿಸ್ಟರ್ ಶುಲ್ಕ ಹೇರಿಕೆ 1ಕ್ಕೆ ಡಬಲ್. ಇನ್ಮುಂದೆ ಭಾನುವಾರವೂ ನೋಂದಣಿ ಕಚೇರಿಗಳಲ್ಲಿ ಕೆಲಸದ ದಿನ. ಸಬ್ ರಿಜಿಸ್ಟರ್ ಕಚೇರಿಗಿಲ್ಲ ರಜಾ. ಗಣಪತಿ ವಿಸರ್ಜನೆ ವೇಳೆ ಸಂಭ್ರಮದಿಂದ ನೃತ್ಯ ಮಾಡುತ್ತಿದ್ದ ಯುವಕ ದಿಢೀರ್ ಹೃದಯಾಘಾತದಿಂದ ಸಾವು. ಹಬ್ಬದ ಸಂಭ್ರಮದಲ್ಲಿದ್ದ ಶಿಡ್ಲಘಟ್ಟದ ಬೋದಗೂರು ಗ್ರಾಮದಲ್ಲಿ ಸೂತಕದ ಛಾಯೆ. ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರು ನೀಡುವ ಕನಸು ಕಂಡಿದ್ದ ಡಾಕ್ಟರ್ ಮಧು ಸೀತಪ್ಪಗೆ ಕಂಬನಿ ಮಿಡಿದ ಮುಖಂಡರು. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಪಾರ್ಥಿವ ಶರೀರಕ್ಕೆ ಗಣ್ಯರ ಸಂತಾಪ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಇಂದಿನ ಕೈವಾಡದ ಬಗ್ಗೆ ತನಿಖೆಯಾಗಲಿ. ವೀರೇಂದ್ರ ಹೆಗ್ಗಡೆಗೆ ನೈತಿಕ ಬೆಂಬಲ ಸೂಚಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಿಂದ ಸಾವಿರಾರು ಜನರ ಯಾತ್ರೆ. ಸೀಕಲ್ ರಾಮಚಂದ್ರಗೌಡ. ವಾರ್ತೆಗಳ ವಿವರ. ಜಮೀನು ಸೈಟು ಮಾರಾಟ ಮಾಡಿ ಮತ್ತೊಬ್ಬರಿಗೆ ರಿಜಿಸ್ಟರ್ ಮಾಡಿಕೊಡುವ ಶುಲ್ಕವನ್ನ 1ಕ್ಕೆ ಡಬಲ್ ಮಾಡಲಾಗಿದೆ. ಅಂದ್ರೆ 1 ಕೋಟಿ ಬೆಲೆ ಬಾಳುವ ಜಮೀನಿಗೆ 1 ಲಕ್ಷ ರು ಸರ್ಕಾರಿ ಶುಲ್ಕ ಕಟ್ಟಬೇಕಾಗಿದ್ದರೆ ಇನ್ಮುಂದೆ 1,10,000 ರುಗಳನ್ನ ಕಟ್ಟಬೇಕಾಗುತ್ತದೆ. ಈ ದರ ಹೆಚ್ಚಳವನ್ನ ಕಂದಾಯ ಸಚಿವಾಲಯದಿಂದ ಜಾರಿ ಮಾಡಲಾಗಿದೆ ಎಂದು ಸಬ್ ರಿಜಿಸ್ಟ್ರಾರ್ ಪ್ರಭಾಕರ್ ನಾಯಕ್ ತಿಳಿಸಿದರು. ಜಮೀನು ನಿವೇಶನ ಅಥವಾ ಯಾವುದೇ ಆಸ್ತಿ ನೋಂದಾವಣೆಗೆ ಇಂದಿನಿಂದ ಶುಲ್ಕ 1ಕ್ಕೆ ಡಬಲ್ ಮಾಡಲಾಗಿದೆ. ಸ್ಟಾಂಪ್ ಡ್ಯೂಟಿ ಶುಲ್ಕ ಹೊರತುಪಡಿಸಿ ಶುಲ್ಕ ಮಾತ್ರ %1 ಹೆಚ್ಚು ಮಾಡಲಾಗಿದೆ ಎಂದು ಕಂದಾಯ ಸಚಿವಾಲಯ ಆದೇಶ ಹೊರಡಿಸಿದೆ. ಅದು ಇವತ್ತಿನಿಂದಲೇ ಜಾರಿಗೆ ಬಂದಿದೆ ಎಂದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟ್ರಾರ್ ಪ್ರಭಾಕರ್ ನಾಯಕ್ ತಿಳಿಸಿದ್ದಾರೆ. ಹಾಗೆಯೇ ಇನ್ಮುಂದೆ ಭಾನುವಾರವೂ ಕಚೇರಿ ತೆರೆದಿರುತ್ತೆ. ಭಾನುವಾರ ಬದಲಿಗೆ ಮಂಗಳವಾರ ರಜೆ ನೀಡಲಾಗುತ್ತೆ. ಈಗ ಯಾವ ಆಸ್ತಿಯನ್ನ ಯಾವ ಊರಿನಲ್ಲಾದರೂ ರಿಜಿಸ್ಟರ್ ಮಾಡಿಸಲು ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ ಭಾನುವಾರವೂ ಕಚೇರಿ ಕಾರ್ಯನಿರ್ವಹಿಸುವುದರಿಂದ ಉದ್ಯೋಗಿಗಳು ದೂರದ ಊರುಗಳಲ್ಲಿ ಇರುವವರು ಚಿಂತೆ ಇಲ್ಲದೆ ರಿಜಿಸ್ಟರ್ ಮಾಡಿಸಬಹುದಾಗಿದೆ. ಭಾನುವಾರ ಕೆಲಸ ಮಾಡಿದ ಸಬ್ ರಿಜಿಸ್ಟ್ರಾರ್ ಕಚೇರಿ ಸಿಬ್ಬಂದಿಗೆ ಮಂಗಳವಾರ ರಜೆ ಸಿಗುತ್ತದೆ. ಈಗ ಆನ್ಲೈನ್ ನೋಂದಣಿಗೆ ಅವಕಾಶ ನೀಡಿರುವುದರಿಂದ ಯಾವ ಊರಿನ ಜಮೀನಾದರೂ ಮನೆ ನಿವೇಶನ ಆಗಿದ್ರೂ ಸ್ವಂತ ತಾಲೂಕು ಹೊರತುಪಡಿಸಿ ಆಯಾ ಜಿಲ್ಲೆಯ ಯಾವ ತಾಲೂಕಿನಲ್ಲಾದರೂ ನೋಂದಾವಣೆ ಮಾಡಿಸಬಹುದಾಗಿದೆ ಎಂದು ಚಿಕ್ಕಬಳ್ಳಾಪುರ ಪ್ರಭಾಕರ್ ನಾಯಕ್ ತಿಳಿಸಿದರು. ಸರ್ಕಾರ ನಿಗದಿಪಡಿಸಿರುತ್ತದೆ. ಈಗ ಇಷ್ಟು ದಿವಸ ರಿಜಿಸ್ಟ್ರೇಷನ್ ಫೀಸ್ ಅಂದರೆ ನೋಂದಣಿ ಶುಲ್ಕ 1% ಇತ್ತು. ಈಗ ಅದನ್ನು 2% ಮಾಡಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ 2% ಇದೆ. ಹಾಗಾಗಿ ನಮ್ಮಲ್ಲೂ ಅದನ್ನು 2% ಮಾಡಿದ್ದಾರೆ. ನೋಂದಣಿ ಶುಲ್ಕ ಮಾತ್ರ. ಟೋಟಲ್ ಶುಲ್ಕ ನಮಗೆ ಒಂದು ಯಾವುದೋ ಈ ಕ್ರಯಪತ್ರ ಬಂದರೆ ಟೋಟಲ್ ಇಷ್ಟು ದಿವಸ 5.65 ಸ್ಟಾಂಪ್ ಡ್ಯೂಟಿ 1% ಫೀಸ್ ಇತ್ತು. ಈಗ 2% ಮಾಡಿದ್ದಾರೆ. ಇನ್ನು ಮುಂದೆ ಇವತ್ತಿಂದ ಟೋಟಲ್ ಸ್ಟಾಂಪ್ ಡ್ಯೂಟಿ 5.65 ಇರ್ತದೆ. ಇದು 2% ಆಗ್ತದೆ. ನೋಂದಣಿ ಶುಲ್ಕ 2% ಆಗ್ತದೆ. ಟೋಟಲ್ 7.65% ಆಗ್ತದೆ. ನಮಗೆ ಡಿಸೆಂಬರ್ ಎಂಡ್ವರೆಗೂ ಈ 25 ಎಂಡ್ವರೆಗೂ ಯಾವ್ಯಾವ ಕಚೇರಿ ಯಾವ ದಿವಸ ಓಪನ್ ಆಗಬೇಕು, ಯಾವ ಡೇಟಲ್ಲಿ ಯಾವ ಡಿಸ್ಟ್ರಿಕ್ಟಲ್ಲಿ ಯಾವ ಆಫೀಸು ಯಾವ ಡೇಟ್ ಅಂತೇಳಿ ಐಜರ್ ಆಫೀಸಿಂದ ಫಸ್ಟೇ ಕೊಟ್ಬಿಟ್ಟಿದ್ದಾರೆ. ಹಂಗೆ ಆ ಕಚೇರಿ ಆವತ್ತು ಓಪನ್ ಇರ್ತದೆ. ನೆಕ್ಸ್ಟ್ ಮಂಗಳವಾರ ನನಗೆ ಈ ಆಫೀಸ್ ರಜೆ. ಈಗ ಶನಿವಾರ ಮಾಡಲಿ ಭಾನುವಾರ ಮಾಡಲಿ ನೆಕ್ಸ್ಟ್ ಕಮಿಂಗ್ ಮಂಗಳವಾರ ರಜೆ ಇರ್ತದೆ. ಅದು ಇನ್ನು ಇದೇ ದಿನ ತನ್ನ 39 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ಸಬ್ ರಿಜಿಸ್ಟ್ರಾರ್ ಪ್ರಭಾಕರ್ ನಾಯಕ್ ಕಾರ್ಕಳದಲ್ಲಿ ಪಶು ಆಸ್ಪತ್ರೆ ಸೇವೆ ಮೂಲಕ ನೋಂದಾವಣೆ ಅಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ನಿವೃತ್ತಿ ಹೊಂದುತ್ತಿದ್ದು, ತನ್ನ ಈ ಸುದೀರ್ಘ ಪಯಣದಲ್ಲಿ ಯಾರಿಂದಲೂ ನೋವು ಅನುಭವಿಸಿಲ್ಲ. ಸರ್ಕಾರ ನಮಗೆ ನೀಡಿದ ಕೆಲಸದ ಅವಧಿಗಿಂತ ಹೆಚ್ಚು ಸಮಯ ಸರ್ಕಾರಿ ಕರ್ತವ್ಯ ನಿರ್ವಹಿಸಿದ್ದೇನೆ ಎಂಬ ತೃಪ್ತಿ ಇದೆ ಎಂದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕು ಬೋದಗೂರು ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಸಡಗರ ಸಂಭ್ರಮದಿಂದ ನೃತ್ಯ ಮಾಡುತ್ತಿದ್ದ ವ್ಯಕ್ತಿ ಹೃದಯಾಘಾತದಿಂದ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಗಣಪತಿ ಹಬ್ಬದ ಸಂಭ್ರಮದಲ್ಲಿರಬೇಕಾದ ಬೋದಗೂರು ಗ್ರಾಮದಲ್ಲಿ ಇದೀಗ ಸೂತಕದ ಛಾಯೆ ಮನೆ ಮಾಡಿದೆ. ಶಿಡ್ಲಘಟ್ಟ ತಾಲೂಕು ಬೋದಗೂರು ಗ್ರಾಮದ 40 ವರ್ಷದ ಯುವಕ ಲಕ್ಷ್ಮೀಪತಿ ಗಣಪತಿ ವಿಸರ್ಜನೆಯ ಮೆರವಣಿಗೆಯಲ್ಲಿ ನೃತ್ಯ ಮಾಡುವಾಗಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾನೆ. ಇದರಿಂದಾಗಿ ಗಣಪತಿ ಹಬ್ಬದ ಸಂಭ್ರಮದಲ್ಲಿರಬೇಕಾದ ಬೋದಗೂರು ಗ್ರಾಮದಲ್ಲಿ ಲಕ್ಷ್ಮೀಪತಿಯ ಸಾವಿನಿಂದ ಸೂತಕದ ಛಾಯೆ ಆವರಿಸಿದೆ. ಗ್ರಾಮದಲ್ಲಿ ಎಲ್ಲರೂ ಸೇರಿ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದರು.
4ನೇ ದಿನ ಶನಿವಾರ ಗಣಪತಿ ಮೆರವಣಿಗೆ ನಡೆಸಿದ್ದಾರೆ. ಗ್ರಾಮದ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ನಡೆಸಿದ್ದು, ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಗಣಪತಿ ಮೂರ್ತಿಯನ್ನು ಪೂಜಿಸಿ ನಮಿಸಿ ಭಕ್ತಿಯಿಂದ ಬೀಳ್ಕೊಟ್ಟಿದ್ದಾರೆ. ಮೆರವಣಿಗೆ ವೇಳೆ ಹಾಕಿದ್ದ ನಾಗವಲ್ಲಿ ಹಾಡಿಗೆ ತನ್ನ ಜೊತೆಗಾರರೊಂದಿಗೆ ಲಕ್ಷ್ಮೀಪತಿ ಕೂಡ ಹೆಜ್ಜೆ ಹಾಕಿ ನೃತ್ಯ ಮಾಡುವಾಗಲೇ ಕುಸಿದು ಬಿದ್ದಿದ್ದಾನೆ. ನಿತ್ರಾಣಗೊಂಡು ಬಿದ್ದಿರಬಹುದೆಂದು ಅಲ್ಲಿದ್ದವರು ಲಕ್ಷ್ಮೀಪತಿಯನ್ನು ಎಬ್ಬಿಸಿದ್ದರೂ ಎದ್ದಿಲ್ಲ. ಅಷ್ಟರಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಾತ್ರಿ 11 ಗಂಟೆಯಲ್ಲಿ ಈ ಘಟನೆ ನಡೆದಿದ್ದು, ಲಕ್ಷ್ಮೀಪತಿಯನ್ನು ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾದರೂ ಆ ವೇಳೆಗಾಗಲೇ ಹೃದಯಘಾತದಿಂದ ಮೃತಪಟ್ಟಿದ್ದಾನೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ನೀಡಬೇಕೆಂದು ಒತ್ತಾಯಿಸಿ ಹಲವಾರು ಹೋರಾಟಗಳನ್ನು ಸಂಘಟಿಸಿದ ಕರ್ನಾಟಕ ನೀರಾವರಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಮಧು ಸೀತಪ್ಪ ನಿಧನರಾಗಿದ್ದು, ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರವನ್ನು ಚಿಕ್ಕಬಳ್ಳಾಪುರ ಮೂಲಕ ಬಾಗೇಪಲ್ಲಿ ತಾಲೂಕಿಗೆ ತೆಗೆದುಕೊಂಡು ಹೋಗುವ ವೇಳೆ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ನೀರಾವರಿ ಹೋರಾಟಗಾರರು, ರಾಜಕೀಯ ಮುಖಂಡರು, ಎಡಪಕ್ಷಗಳ ಮುಖಂಡರು, ಕನ್ನಡ ಪರ ಹೋರಾಟಗಾರರು ಅವರ ಅಂತಿಮ ದರ್ಶನ ಪಡೆದರು. ನೀರಾವರಿ ಹೋರಾಟಗಾರ ಡಾಕ್ಟರ್ ಮಧು ಸೀತಪ್ಪರವರ ಪಾರ್ಥಿವ ಶರೀರವನ್ನು ಚಿಕ್ಕಬಳ್ಳಾಪುರ ಮೂಲಕ ಬಾಗೇಪಲ್ಲಿಗೆ ತೆಗೆದುಕೊಂಡು ಹೋಗುವ ವೇಳೆ ರಾಜಕೀಯ ಮುಖಂಡರು, ನೀರಾವರಿ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು ಶಿಡ್ಲಘಟ್ಟ ವೃತ್ತದಲ್ಲಿ ಅವರಿಗೆ ಹಾರ ಹಾಕಿ ಅಂತಿಮ ದರ್ಶನ ಪಡೆದರು. ಡಾಕ್ಟರ್ ಮಧು ಸೀತಪ್ಪ ಅಮರ್ ರಹೆ ಎಂಬ ಘೋಷಣೆ ಹಾಕಿದರು. ಕಳೆದ 3 ದಿನಗಳ ಹಿಂದೆ ಚೇಳೂರು ತಾಲೂಕಿನ ಶಿವಪುರದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಹೃದಯಘಾತದಿಂದ ನಿಧನರಾಗಿದ್ದ ಡಾಕ್ಟರ್ ಮಧು ಸೀತಪ್ಪರವರ ಪತ್ನಿ ಹಾಗೂ ಪುತ್ರ ಲಂಡನ್ನಲ್ಲಿ ಇದ್ದು ಅವರು ಬರುವುದು ವಿಳಂಬವಾದ್ದರಿಂದ ಪಾರ್ಥಿವ ಶರೀರವನ್ನು ಆಕಾಶ್ ವೈದ್ಯಕೀಯ ಕಾಲೇಜಿನಲ್ಲಿ ಇರಿಸಿದ್ದು ಇಂದು ದೇವನಹಳ್ಳಿಯಿಂದ ಚಿಕ್ಕಬಳ್ಳಾಪುರ ಮುಖಾಂತರ ಚೇಳೂರಿಗೆ ಕೊಂಡೊಯ್ಯಲಾಯಿತು. ಈ ವೇಳೆ ಮಾತನಾಡಿದ ಕೋಚಿಮಲ್ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಕೆವಿ ನಾಗರಾಜ್ ಮಾತನಾಡಿ, ಮಧು ಸೀತಪ್ಪ ಹೋರಾಟಗಾರ ಕುಟುಂಬದಿಂದ ಬಂದವರಾಗಿದ್ದು ಸೀತಪ್ಪನವರ ಪುತ್ರರಾಗಿದ್ದಾರೆ. ಅವರೊಬ್ಬ ವೈದ್ಯರಾಗಿದ್ದುಕೊಂಡು ವಿದೇಶದಲ್ಲಿ ತಮ್ಮ ಪ್ರಾಕ್ಟೀಸ್ ಮಾಡುತ್ತಿದ್ದರು. ತಮ್ಮ ತವರು ಜಿಲ್ಲೆಗಳಿಗೆ ಬರಗಾಲವನ್ನ ನೀಗಿಸಬೇಕೆಂಬ ಹಂಬಲ ಇಟ್ಟುಕೊಂಡು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಹೇಗೆಲ್ಲ ನೀರು ಹರಿಸಬಹುದೆಂಬ DPR ಅನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿಸಿದ್ದರು. ಹಾಗಾಗ PPT ಮೂಲಕ ಹೋರಾಟಗಾರರಿಗೆ ನಮ್ಮ ಜಿಲ್ಲೆಗೆ ನೀರು ಎಲ್ಲಿಂದ ಮತ್ತು ಹೇಗೆ ಹರಿಸಬೇಕೆಂದು ಮಾಹಿತಿ ನೀಡುತ್ತಿದ್ದರು. ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನ ಭೇಟಿ ಮಾಡಿ ನೀರಾವರಿ ಯೋಜನೆಗಳನ್ನ ಜಾರಿಗೆ ತರಲು ಒತ್ತಾಯಿಸಿದ್ದರು. ನೀರಾವರಿ ಹೋರಾಟಗಾರರು, ಖ್ಯಾತ ವೈದ್ಯರು, ನಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಹಿರಿಯ ರಾಜಕಾರಣಿ, ಹಿರಿಯ ವಕೀಲರಾಗಿರ್ತಕ್ಕಂಥ ಸೀತಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಮಧು ಸೀತಪ್ಪನವರು ಇವತ್ತು ನಮ್ಮನ್ನ ಬಿಟ್ಟು ಅಗಲಿದ್ದಾರೆ. ನಮಗಂತೂ ಬಹಳ ನೋವನ್ನು ತಂದಿರತಕ್ಕಂಥ ವಿಷಯ. ಈ ನೀರಾವರಿ ಹೋರಾಟದಲ್ಲಿ ಸಕ್ರಿಯವಾಗಿ ಅವರ ಜೊತೆ ಹಲವಾರು ವರ್ಷಗಳ ಕಾಲ ನಾವು ಕೈ ಜೋಡಿಸಿ ಅವರಿಗೆ ಬೆನ್ನಲ್ಲಿ ನಿಂತು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಂಥವರು. ಮೊನ್ನೆ ನನಗೆ ದುಃಖ ಆಗ್ತದೆ, ಅವರು ಲಂಡನ್ನಿಂದ ಬಂದಿದ್ದ ಮಾರನೇ ದಿವಸನೇ ನನಗೆ ದೂರವಾಣಿ ಕರೆ ಮಾಡಿದ್ರು. ಏನು ಅವರ ಮುಂದಿನ ಯೋಜನೆ ಏನಿತ್ತು ಅದನ್ನು ಡಾಕ್ಟರ್ ಸುಧಾಕರ್ ಅವರ ಹತ್ರ ನಾನು ಡಿಸ್ಕಸ್ ಮಾಡಬೇಕು, ನೀವು ಅವರ ಎಲ್ಲಿದ್ದಾರೆ ಏನು ಆ ವಿಷಯ ತಿಳ್ಕೊಂಡು ನನಗೆ ಹೇಳಿದ್ರೆ ಖಂಡಿತ ನಾನು ಬರ್ತೇನೆ, ಹೋಗೋಣ ಜೊತೆಗೆ ಅಂತ ಹೇಳಿ. ಅವರು ಇನ್ನಷ್ಟು ಕಾಲ ನಮ್ಮ ಜೊತೆಗಿದ್ದು ಒಡನಾಡಿಯಾಗಿ ಬದುಕಬೇಕಿತ್ತು. ಇಷ್ಟು ಬೇಗ ನಿಧನರಾಗಿದ್ದು ನಮಗೆಲ್ಲ ಅತೀವ ದುಃಖ ತರಿಸಿದೆ ಎಂದು ನೆನಪಿಸಿಕೊಂಡರು. ಈ ವೇಳೆ ನೀರಾವರಿ ಹೋರಾಟಗಾರ ಆರ್ ಆಂಜನೇಯ ರೆಡ್ಡಿ, ಕಸಾಪ ಅಧ್ಯಕ್ಷ ಕೋಡಿರಂಗಪ್ಪ, ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜಯರಾಮ್, ಮಳ್ಳೂರು ಶಿವಣ್ಣ, ಮಳ್ಳೂರು ಹರೀಶ್, ಕನ್ನಡ ಪರ ಹೋರಾಟಗಾರ ನಾರಾಯಣಸ್ವಾಮಿ, KR ರೆಡ್ಡಿ ಇನ್ನಿತರರು ಹಾಜರಿದ್ದರು.
KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಯಲುಸೀಮೆಯ ಭಗೀರಥ ಮಧು ಸಿದ್ದಪ್ಪನವರಿಗೆ ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಧರ್ಮಸ್ಥಳಕ್ಕೆ ಧರ್ಮ ಸಂಕಟವನ್ನ ತಂದೊಡ್ಡಿರುವ ಬುರುಡೆ ಹಿಡಿದು ಬಂದ ಬುರುಡೆ ಗ್ಯಾಂಗ್ ಆರೋಪ ಬಯಲಾಗಿದೆ. ಧರ್ಮಸ್ಥಳಕ್ಕೆ ಕಳಂಕ ತರಲು ಯತ್ನಿಸಿದ ಆ ಗ್ಯಾಂಗ್ ಹಿಂದಿರುವ ಕೈವಾಡ ಯಾರದು ಎಂಬುದನ್ನ ಎಸ್ಐಟಿ ತನಿಖೆ ನಡೆಸಲಿ ಎಂದು ಒತ್ತಾಯಿಸಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಿಗೆ ನೈತಿಕ ಬೆಂಬಲ ಸೂಚಿಸಲು ನಾಳೆ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ 1 ಲಕ್ಷ ಜನ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ತಿಳಿಸಿದರು. ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡರವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಸೇರಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಇಂದು ಚಿಕ್ಕಬಳ್ಳಾಪುರದ ಬಿಜಿಎಸ್ ವೀರಾಂಜನೇಯ ದೇವಾಲಯದ ಆವರಣದಿಂದ ಚಾಲನೆ ನೀಡಿದರು. ನಾಳೆ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬಿಜೆಪಿ ನಡೆ ಧರ್ಮದ ಕಡೆ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆ ಸಮಾವೇಶಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ 100 ಜನ ಬಸ್ ಮತ್ತು ಕಾರುಗಳಲ್ಲಿ ಹೊರಟರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಧರ್ಮಸ್ಥಳದಲ್ಲಿ ಅಧರ್ಮ ಸೃಷ್ಟಿಸಲು ಹುಟ್ಟಿಕೊಂಡಿರುವ ಬುರುಡೆ ಗ್ಯಾಂಗ್ಗೆ ಈಗ ಅವಮಾನವಾಗಿದೆ. ಅವರ ಸಂಚು ಬಯಲಾಗಿದೆ. ಧರ್ಮಸ್ಥಳಕ್ಕೆ ಸಂಕಟ ತಂದೊಡ್ಡಿದ್ದ ಈ ಅನಿಷ್ಟ ಗ್ಯಾಂಗ್ ಹಿಂದೆ ಯಾರ ಕೈವಾಡ ಇದೆ ಅನ್ನೋ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ನಾಳೆ ಬಿಜೆಪಿ ಪಕ್ಷ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಏನು ಕರ್ನಾಟಕದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಏನು ಧರ್ಮ ಅಂತ ಇರ್ತಕ್ಕಂಥ ಏನು ಕ್ಷೇತ್ರ ಇತ್ತು, ಆ ಕ್ಷೇತ್ರಕ್ಕೆ ಒಂದು ಬುರುಡೆ ಗ್ಯಾಂಗ್ನ ಹುಟ್ಟಾಕಿ
ಆ ಬುಡು ಗ್ಯಾಂಗ್ ಜೊತೆಗೆ ಧರ್ಮ ಸಂಕಟ ತರಬೇಕಂತ ಏನು ಬುಡೆ ಇಟ್ಕೊಂಡ್ ಬಂದವರೆಲ್ಲ ಬರೀ ಬುಡೆ ಅಂತ ಇವತ್ತು ತನಿಖೆಯಿಂದ ಬಟಾಬಯಲಾಗಿದೆ. ಈ ಬುಡೆ ಗ್ಯಾಂಗ್ಗೆ ಮಾಸ್ಟರ್ ಯಾರು, ಹೆಡ್ ಮಾಸ್ಟರ್ ಯಾರು, ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಅಂತಕ್ಕಂಥದ್ದನ್ನ ತನಿಖೆ ಮಾಡಬೇಕು. ಏನಿವತ್ತು ಸುಮಾರು 1 ಲಕ್ಷ ಜನ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಮಂಜುನಾಥನ ದರ್ಶನ ಮಾಡಿ ನಂತರ ವೀರೇಂದ್ರ ಹೆಗ್ಗಡೆಯವರಿಗೆ ನೈತಿಕ ಬೆಂಬಲ ಸೂಚಿಸಲಾಗುವುದು. ಇದಕ್ಕೆ ನಮ್ಮ ಜಿಲ್ಲೆಯಿಂದಲೂ ನೂರಾರು ಜನರ ಸಂಘಟಿಸಲಾಗಿದೆ ಎಂದರು. ಏನು ಹೋರಾಟ ಇದೆ ಇವತ್ತು ಮಾಡ್ತಾ ಇದೀವಿ, ಈ ಹೋರಾಟಕ್ಕೆ ನಮ್ಮ ರಾಜ್ಯ ಅಧ್ಯಕ್ಷರಾದ BY ವಿಜಯೇಂದ್ರ ನೇತೃತ್ವದಲ್ಲಿ, ಬಿಜೆಪಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ, ಬಿಜೆಪಿಯಿಂದ ಸಾಕಷ್ಟು 2 ಲಕ್ಷ ಜನವರೆಗೂ ನಾಳೆ ಸೋಮವಾರ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ಬಂದು ಧರ್ಮ ಹೊಡಿದು ಯಾರು ಹೊಡಿತಾ ಇದ್ದಾರೆ ಅವ್ರನ್ನ ಒಳಗಡೆ ಹಾಕಬೇಕು, ಧರ್ಮ ಉಳಿಸಬೇಕು ಅಂತಕ್ಕಂಥದ್ದನ್ನ ಕರೆ ಕೊಡ್ತಕ್ಕಂಥದ್ದು. ಈ ವೇಳೆ ಬಾಗೇಪಲ್ಲಿ ಮುನಿರಾಜು, ಚಿಂತಾಮಣಿ ವೇಣುಗೋಪಾಲ್, ಮಧುಚಂದ್ರ, ನಾಗಭೂಷಣ್, ಮಂಜುನಾಥ್, ಲಕ್ಷ್ಮೀನಾರಾಯಣ ಗುಪ್ತಾ ಇತರರು ಇದ್ದರು. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪರ್ಯಾವರಣ ಸಂರಕ್ಷಣಾ ಸಂಘಟನೆ ಹಸಿರು ಮತ್ತು ಜೀವನ ಮುಕ್ತಿ ಸಂಸ್ಥೆಗಳ ಸಹಯೋಗದಲ್ಲಿ ದೇವನಹಳ್ಳಿ ಸರ್ಕಾರಿ ITI ಕಾಲೇಜಿನ ಆವರಣದಲ್ಲಿ ಸರಸ್ವತಿ ವನ, ರಾಶಿ ವನ ಮಾದರಿಯಲ್ಲಿ ದೇಶಿ ಗಿಡಗಳನ್ನು ನೆಟ್ಟು ಪ್ರಕೃತಿ ವಂದನಾ ಕಾರ್ಯಕ್ರಮ ನಡೆಸಲಾಯಿತು. ದೇವನಹಳ್ಳಿ ಸರ್ಕಾರಿ ITI ಕಾಲೇಜಿನ ಆವರಣದಲ್ಲಿ ಸರಸ್ವತಿ ವನ, ರಾಶಿ ವನ ಮಾದರಿಯಲ್ಲಿ ದೇಶಿ ಗಿಡಗಳನ್ನು ನೆಟ್ಟು ಪ್ರಕೃತಿ ವಂದನಾ ಕಾರ್ಯಕ್ರಮ ನಡೆಸಲಾಯಿತು. ದೇಶಿ ಮರಗಳ ಮಹತ್ವ, ಅವುಗಳ ನಾಶದಿಂದ ಪ್ರಕೃತಿಯಲ್ಲಿನ ಅಸಮತೋಲನ ಬಗ್ಗೆ ಮತ್ತು ಅಮೃತಾದೇವಿ ದೈವಿಕ ವನದಲ್ಲಿನ ವಿಶೇಷತೆ, ನಕ್ಷತ್ರವನ 27 ನಕ್ಷತ್ರಗಳನ್ನು ಪ್ರತಿನಿಧಿಸುವ ವಿವಿಧ ಬಗೆಯ ಗಿಡಗಳು, ನವಗ್ರಹ ವನ 9 ಗ್ರಹಗಳನ್ನು ಪ್ರತಿನಿಧಿಸುವ ಸಸಿಗಳು, ಸರಸ್ವತಿ ವನ 3 ರೀತಿಯ ಗಿಡಗಳನ್ನು ನೆಡುವುದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಪ್ರಕೃತಿ ವಂದನಾ ವಿಶೇಷತೆ ಬಗ್ಗೆ ಪರ್ಯಾವರಣ ಸಂರಕ್ಷಣಾ ಸಂಘಟಕ ಜಯರಾಮ ಬಳ್ಳಾಜೆ ಮಾತನಾಡಿ, ವಿಶೇಷವಾಗಿ ಅಳಿವಂಚಿನಲ್ಲಿರುವ ದೇಶಿ ಮರಗಳ ಆಯ್ಕೆ ಮಾಡಿ ಅವುಗಳನ್ನು ನೆಡುವ ಕಾರ್ಯದ ಜೊತೆಗೆ ವಿದ್ಯಾರ್ಥಿಗಳಿಗೆ ಅವುಗಳ ವೈಜ್ಞಾನಿಕ ಮಹತ್ವವನ್ನು ಸಹ ತಿಳಿಸಿದರು. ವಿಶೇಷವಾಗಿ ಅಳಿವಿನಂಚಿನಲ್ಲಿರುವಂಥ ಅಗತ್ಯದ ಬಹಳ ರೇರ್ ಸ್ಪೇಸಿಸ್ ಅಂತ ಹೇಳುವಂಥದ್ದನ್ನು ಇಲ್ಲಿ ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇರುವಂಥ ವಿದ್ಯಾರ್ಥಿಗಳಿಗೂ ಒಂದೊಂದು ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದು ಗಿಡವನ್ನು ದತ್ತು ತಗೊಳ್ಬೇಕು, ಅದಕ್ಕೆ ನೀರು ಉಳಿಸುವಂಥದ್ದು, ಯೋಗಕ್ಷೇಮ ನೀಡುವಂಥದ್ದು ಮತ್ತು ಅವರ ಉಪಸ್ಥಿತಿಯೂ ಜಾಸ್ತಿ ಆಗಬೇಕು. ಅವರ ವಿದ್ಯಾಭ್ಯಾಸದ ಕಡೆ ವಿಶೇಷ ಒಂದು ಬೆಳವಣಿಗೆ ಆಗಬೇಕು ಅಂತೇಳಿ ಸರಸ್ವತಿ ವನ ಅಂತ ಮಾಡ್ತಾ ಇದ್ದೇವೆ, ನಕ್ಷತ್ರವನ ಅಂತ ಮಾಡ್ತಾ ಇದ್ದೀವಿ, ರಾಶಿವನ, ಒಟ್ಟಿನಲ್ಲಿ ಏರಿಯಾಕ್ಕೆ ದೈವಿಕ ವನ ಅಂತೇಳಿ ಇದನ್ನು ನಾವು ಹೆಸರಿಟ್ಟುಕೊಂಡು ಈ ಗಿಡವನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ವಿದ್ಯಾರ್ಥಿಗಳು ಉತ್ಸಾಹದಿಂದ ಬಂದಿದ್ದಾರೆ. ಕರ್ನಾಟಕ ದಕ್ಷಿಣ ಪ್ರಾಂತ ಸಂಯೋಜಕ ವೆಂಕಟೇಶ್ ಸಂಗನಾಳ್ ಮತ್ತು ವೃಕ್ಷ ಆಯಾಮ ಪ್ರಮುಖ ಕೇಶವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರಕೃತಿ ಮತ್ತು ಜೀವ ಸಂಕುಲದ ಸಮನ್ವಯದ ಬಗ್ಗೆ ತಿಳಿಸಿಕೊಟ್ಟರು. ಜೀವನ ಮುಕ್ತಿ ತಂಡದ ರೂಪ, ಪುರಸಭೆ ರೇಖಾ ವೇಣುಗೋಪಾಲ್, ಜಾಲಿಗೆ ಗ್ರಾಮ ಪಂಚಾಯಿತಿ ಮುಖಂಡ ಆನಂದ್, ಶ್ಯಾಮಪ್ರಸಾದ್, ಜಿಲ್ಲಾ ಪರಿಸರ ಸಂಯೋಜಕ ಬನ್ನಿಮಂಗಲ ಚಂದ್ರಶೇಖರ್, ಕಾಲೇಜು ಪ್ರಾಂಶುಪಾಲ ನಾಗರಾಜ್ ಇನ್ನಿತರರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಚಿನ್ನದ ಜಿಲ್ಲೆ ಎಂದೇ ಖ್ಯಾತಿ ಪಡೆದ ಕೋಲಾರ ನಗರದ ವಿವಿಧ ಬಡಾವಣೆಗಳಲ್ಲಿ ಕೂರಿಸಲಾಗಿದ್ದ ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆಯು ಭಾನುವಾರ ವಿಜೃಂಭಣೆಯಿಂದ ನೆರವೇರಿತು. ಕೋಲಾರ ನಗರದ ಸಿಂಧೂರ ಸೈನಿಕ ವೇದಿಕೆಯಿಂದ ಕೋಲಾರ ಅಖಂಡ ಭಾರತ ವಿನಾಯಕ ಮಹಾಸಭಾ ವತಿಯಿಂದ ಹಾಗೂ ನಗರದ ಕಟಾರಿಪಾಳ್ಯದ ಯುವಕರಿಂದ ಭಾನುವಾರ ಆಯೋಜಿಸಿದ್ದ ಭವ್ಯ ಮೆರವಣಿಗೆಯಲ್ಲಿ ಸಿಂಧೂರ ಸೈನಿಕ ವಾಹನ ಹಾಗೂ ನವಿಲು ಮಂಟಪದಲ್ಲಿ ಚಿಕ್ಕ ವಿನಾಯಕ ಮೂರ್ತಿ, ಹಸುವಿನ ಮೇಲೆ ಕುಳಿತ ಗಣೇಶ, ಬೃಹತ್ ಗಾತ್ರದ ಗಣಪತಿ, ಕುದುರೆಗಳ ಮೇಲೆ ಕುಳಿತಿರುವ ವಿನಾಯಕ ಮೂರ್ತಿ ಗಮನ ಸೆಳೆಯಿತು. ಈ ವೇಳೆ ಸಹಸ್ರಾರು ಭಕ್ತರು ಹಾಗೂ ಯುವ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಗಮನ ಸೆಳೆಯಿತು. ಭಾನುವಾರ 11 ಗಂಟೆ ವೇಳೆಗೆ ನಗರದ SNR ವೃತ್ತದಿಂದ ಆರಂಭಗೊಂಡ ಗಣೇಶ ಮೂರ್ತಿಗಳ ಸಾಮೂಹಿಕ ವಿಸರ್ಜನಾ ಮೆರವಣಿಗೆ ಟೇಕಲ್ ಕಲ್ಯಾಣಿ, ಶಾರದಾ ಟಾಕೀಸ್ ವೃತ್ತ, KSRTC ಬಸ್ ನಿಲ್ದಾಣ ವೃತ್ತ, ಕಾಳಮ್ಮ ಗುಡಿ ರಸ್ತೆಯ ಮೂಲಕ ಸಾಗಿ ಪಲ್ಲವಿ ವೃತ್ತ, MG ರಸ್ತೆ, ಗಾಂಧಿ ವನದ ಮೂಲಕ ಸಾಗಿ ETCM ಮೂಲಕ ಕೋಲಾರಮ್ಮ ಕೆರೆಯ ಕಲ್ಯಾಣಿಯಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಕೊಂಡೊಯ್ಯಲಾಯಿತು. ಮೆರವಣಿಗೆಯಲ್ಲಿ ತಮಟೆಯ ಸದ್ದು ಹಾಗೂ ಕೇರಳದ ಚಂಡಿ ಮೇಳ, ಕಳಾ ತಂಡದ ನೃತ್ಯಗಳಿಗೆ ಹೆಜ್ಜೆ ಹಾಕುವ ಮೂಲಕ ಯುವಕರು ಕೇಸರಿ ಬಾವುಟವನ್ನು ಬೀಸುವ ಮೂಲಕ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ರಸ್ತೆಯ ಇಕ್ಕೆಲಗಳಲ್ಲಿ ಸಾರ್ವಜನಿಕರು ನಿಂತು ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಗಣೇಶ ವಿಗ್ರಹಗಳನ್ನು ವೀಕ್ಷಿಸಿದರು.
ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ಪಟಾಕಿಗಳ ಬೋರ್ಗಿರತ ಜೋರಾಗಿತ್ತು. ಯುವಕರು ಮೆರವಣಿಗೆಯ ಉದ್ದಕ್ಕೂ ಭಾರೀ ಶಬ್ದದೊಂದಿಗೆ ಮೈ ನಡುಗಿಸುವಂತಹ ಪಟಾಕಿಗಳನ್ನು ಸಾಲು ಸಾಲಾಗಿ ಸಿಡಿಸುವ ಮೂಲಕ ಸಂಭ್ರಮಿಸಿದರು. ಇನ್ನು ಈ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಆಸ್ಪದ ನೀಡದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆ ಆರಂಭಕ್ಕೂ ಮುನ್ನ ರಸ್ತೆ ಸಂಚಾರ ಬಂದ್ ಮಾಡಿ ಮೆರವಣಿಗೆಗೆ ಅನುವು ಮಾಡಿಕೊಟ್ಟರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ನಮ್ಮ ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ, ಚ್ಯುತಿ ಬಂದಾಗ ಹಿಂದೂಗಳಾದ ನಾವೆಲ್ಲರೂ ಜಾತಿ ಪಕ್ಷ ಬಿಟ್ಟು ಒಂದಾಗಿ ಧರ್ಮ ರಕ್ಷಣೆಗಾಗಿ ನಿಲ್ಲಬೇಕು. ನಮ್ಮ ಸನಾತನ ಧರ್ಮವನ್ನು ಉಳಿಸಿ ನಮ್ಮ ಮುಂದಿನ ಪೀಳಿಗೆಯು ನೆಮ್ಮದಿಯಾಗಿ ಬದುಕುವ ವಾತಾವರಣವನ್ನು ನಿರ್ಮಿಸಬೇಕೆಂದು ಶಿಡ್ಲಘಟ್ಟದ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಸಿಕಲ್ ಆನಂದಗೌಡ ತಿಳಿಸಿದರು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಿ ವಿರುದ್ಧ ನಡೆದಿರುವ ಷಡ್ಯಂತ್ರದ ವಿರುದ್ಧ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಧರ್ಮಯಾತ್ರೆಗೆ ಶಿಡ್ಲಘಟ್ಟದಿಂದ ನೂರಾರು ಮಂದಿ ಹಿಂದೂ ಬಂಧುಗಳು ಬಿಜೆಪಿ ಕಾರ್ಯಕರ್ತರು ಹೊರಟರು. ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯ ದ್ವಿಮುಖ ಗಣಪತಿ ದೇವಾಲಯ ಬಳಿ ಧರ್ಮಯಾತ್ರೆಗೆ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಾಗಲೆಲ್ಲ ಒಂದು ಕೋಮಿನವರನ್ನು ಸಂತೃಪ್ತಿಪಡಿಸಲು ಅವರ ಮತಗಳಿಗಾಗಿ ಹಿಂದೂ ಧರ್ಮವನ್ನು ಮತ್ತು ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿ ಹಿಂದೂ ಧರ್ಮಕ್ಕೆ ಧಕ್ಕೆ ತರುವ ಕೆಲಸವನ್ನು ಮಾಡಲಾಗುತ್ತಿದೆ. ಧರ್ಮಸ್ಥಳ ಧಾರ್ಮಿಕ ಕೇಂದ್ರದ ವಿರುದ್ಧ ಷಡ್ಯಂತ್ರವನ್ನು ನಡೆಸಿರುವವರನ್ನು ಬಂಧಿಸಿ ಎನ್ಐಎ ತನಿಖೆಗೆ ವಹಿಸುವಂತೆ ಆಗ್ರಹಿಸಿ ಶಿಡ್ಲಘಟ್ಟದಿಂದ ನೂರಾರು ಮಂದಿ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆ ಕೈಗೊಂಡಿದ್ದೇವೆ ಎಂದರು. ನಿರತರಾಗಬೇಕು. ನಮ್ಮ ಕ್ಷೇತ್ರ ಧರ್ಮಸ್ಥಳವನ್ನ ಉಳಿಸೋ ನಿಟ್ಟಿನಲ್ಲಿ ಹಾಗೂ ಧರ್ಮವನ್ನ ಯಾರೆಲ್ಲ ಒಳಸಂಚು ಮಾಡಿ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರಲ್ಲ ಅವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗಬೇಕು. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರೆ ಕೇವಲ SIT ಇಂದ ಸಾಧ್ಯವಿಲ್ಲ. ಇದನ್ನ NIAಗೆ ಕೊಡೋದ್ರ ಮುಖಾಂತರ ಯಾವೆಲ್ಲ ಒಂದು ನೆಟ್ವರ್ಕ್ ಇದೆ, ಈ ನೆಟ್ವರ್ಕ್ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗದೆ ಇವತ್ತು ದೆಹಲಿ, ಕೇರಳ, ದೇಶದಾದ್ಯಂತ ಹಬ್ಬಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನಾಯಕತ್ವದಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ಸಾವಿರಾರು ಮಂದಿ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಗೆ ಹೊರಟಿದ್ದು ಎಲ್ಲರಿಗೂ ಶುಭವಾಗಲಿ ಎಂದು ಹೇಳಿದರು. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ನಗರದ ವಾರ್ಡ್ ನಂಬರ್ 13ರ ವಿನೋಬಾ ಕಾಲೋನಿಯಲ್ಲಿ ಗಣೇಶನ ಹಬ್ಬದ ಅಂಗವಾಗಿ ವಿನೋಬಾ ಕಾಲೋನಿ ಯುವಕರ ತಂಡ ಪ್ರತಿಷ್ಠಾಪಿಸಿರುವ ಗಣೇಶನ ಮೂರ್ತಿ ಬಳಿ ಪೂಜೆಗೆ ಇಟ್ಟಿದ್ದ 21 ಕೆಜಿ ತೂಕದ ಲಡ್ಡು ಪ್ರಸಾದ ಶನಿವಾರ ಹರಾಜು ನಡೆದು ಹರಾಜಿನಲ್ಲಿ 30,000 ರುಗಳಿಗೆ ಮಾರಾಟವಾಯಿತು. ಪ್ರತಿ ವರ್ಷ ಚಿಂತಾಮಣಿ ತಾಲೂಕಿನ ವಿನೋಬಾ ಕಾಲೋನಿಯ ಯುವಕರು ಗೌರಿ ಗಣೇಶನ ಹಬ್ಬವನ್ನು ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಾ ಬರುತ್ತಿದ್ದು, ಈ ಬಾರಿ ಗಣೇಶನ ಹಬ್ಬದ ಅಂಗವಾಗಿ ದೊಡ್ಡದಾದ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ವಿಶೇಷ ಪೂಜೆಗಳನ್ನು ಕಳೆದ 3 ದಿನಗಳಿಂದ ಮಾಡುತ್ತಾ ಬರುತ್ತಿದ್ದಾರೆ. ಶನಿವಾರ ಗಣೇಶನ ಮೂರ್ತಿಗೆ ವಿನೋಬಾ ಕಾಲೋನಿಯ ನಿವಾಸಿಗಳು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಗಣೇಶನ ಪೂಜೆಗೆ ಇಟ್ಟಿದ್ದ 21 ಕೆಜಿ ತೂಕದ ಲಡ್ಡು ಪ್ರಸಾದವನ್ನು ಹರಾಜು ಮಾಡಲಾಯಿತು. ಲಡ್ಡು ಹರಾಜಿನಲ್ಲಿ ವಿನೋಬಾ ಕಾಲೋನಿಯ ವಿಜಯ್ ನಾಗರ್ ಅವರು 30,000 ರುಗಳಿಗೆ ಹರಾಜು ಕೂಗುವುದರ ಮೂಲಕ 21 ಕೆಜಿ ತೂಕದ ಲಡ್ಡುವನ್ನು ತಮ್ಮದಾಗಿಸಿಕೊಂಡು ಗಣೇಶನ ಕೃಪೆಗೆ ಪಾತ್ರರಾಗಿದ್ದಾರೆ. ನಾಳೆ 11 ಗಂಟೆಗೆ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಇನ್ನು ಈ ಲಡ್ಡು ಹರಾಜು ಪ್ರಕ್ರಿಯೆಯಲ್ಲಿ ಆಂಧ್ರ ಮತ್ತಿತರ ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡು ಗಣೇಶನ ದರ್ಶನ ಪಡೆದು ಪುನೀತರಾದರು. ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಗಣೇಶನ ಹಬ್ಬದ ಅಂಗವಾಗಿ ವಿನೋಬಾ ಕಾಲೋನಿಯ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಎಲ್ಲ ಮಹಿಳೆಯರು ಪಾಲ್ಗೊಂಡು ವಿವಿಧ ಬಗೆಯ ರಂಗುರಂಗಿನ ರಂಗೋಲಿಗಳನ್ನು ಹಾಕಿ ನೋಡುಗರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ವಿನೋಬಾ ಕಾಲೋನಿಯ ಎಲ್ಲ ಮುಖಂಡರು, ಯುವಕರು, ಮಹಿಳೆಯರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಯೂರಿಯಾ ಗೊಬ್ಬರವನ್ನು ಶಿಫಾರಸಿಗಿಂತ ಹೆಚ್ಚಾಗಿ ಬಳಸುವುದರಿಂದ ಮನುಷ್ಯ ಆರೋಗ್ಯ, ಮಣ್ಣು ಮತ್ತು ಪರಿಸರದ ಮೇಲೆ ಹಾನಿಕಾರಕ ಪರಿಣಾಮಗಳು ಬೀರುತ್ತಿದೆ. ಮಾರುಕಟ್ಟೆಯಲ್ಲಿ ಡಿಎಪಿ ಮತ್ತು ಕೋರಮಂಡಲ್ ಸಂಸ್ಥೆಗಳಿಂದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಅರಳು ರೂಪದ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯವಾಗಿ ಬಳಸಬಹುದಾಗಿದೆ ಎಂದು ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು ತಿಳಿಸಿದರು.
ಚಿಕ್ಕಬಳ್ಳಾಪುರ ತಾಲೂಕಿನ ಗಂಗ್ರೆ ಕಾಲುವೆ ಗ್ರಾಮದಲ್ಲಿ ಹರಳು ರೂಪದ ಯೂರಿಯಾ ಬದಲು ನ್ಯಾನೋ ಲಿಕ್ವಿಡ್ ರೂಪದ ಯೂರಿಯಾವನ್ನು ಡ್ರೋನ್ ಮೂಲಕ ಸಿಂಪಡಣೆ ಮಾಡುವ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು, ಆತ್ಮ ಯೋಜನೆಯ ಕೋಆರ್ಡಿನೇಟರ್ ಅರುಣ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ರೈತರ ಸಮ್ಮುಖದಲ್ಲಿ ಡ್ರೋನ್ ಮೂಲಕ ಗೊಬ್ಬರ ಸಿಂಪಡಣೆ ಮಾಡುವುದನ್ನು ತೋರಿಸಲಾಯಿತು. ಈ ವೇಳೆ ಮಾತನಾಡಿದ ಕೃಷಿ ಸಹಾಯಕ ನಿರ್ದೇಶಕ ಮುನಿರಾಜು, ವ್ಯವಸಾಯದಲ್ಲಿ ಯೂರಿಯಾದ ಅತಿಯಾದ ಬಳಕೆಯಿಂದ ಮಣ್ಣಿನ ಆರೋಗ್ಯ, ಬೆಳೆ ಇಳುವರಿ ಮತ್ತು ಪರಿಸರದ ಮೇಲೆ ವಿವಿಧ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುತ್ತಿದೆ. ಯೂರಿಯಾ ಬೆಳೆಗಳಿಗೆ ಸಾರಜನಕ ರೂಪದಲ್ಲಿ ಅತ್ಯಂತ ಉಪಯುಕ್ತ ಮೂಲವಾದರೂ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಬಳಸಿದರೆ ಮಣ್ಣಿನ ಆಮ್ಲೀಯತೆ, ನೀರಿನ ಮಾಲಿನ್ಯ ಮತ್ತು ಹಸಿರು ಮನೆಗಳ ಅನಿಲ ಪ್ರಮಾಣ ಹೆಚ್ಚಳವಾಗಬಹುದು. ಹೆಚ್ಚಾಗಿ ಬಳಕೆ ಮಾಡಿದರೆ ಇಳುವರಿ ಕಡಿಮೆಯಾಗಬಹುದು, ಪೋಷಕಾಂಶಗಳ ಅಸಮತೋಲನ ಉಂಟಾಗಬಹುದು ಹಾಗೂ ಹೆಚ್ಚಿನ ಸಾರಜನಕ ಪ್ರಮಾಣದಿಂದ ಸಸ್ಯಗಳಿಗೆ ವಿಷಕಾರಿಯಾದ ಪರಿಣಾಮವಾಗಬಹುದು. ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಳಕೆ ಮಾಡುವುದರಿಂದ ನ್ಯಾನೋ ಯೂರಿಯಾ 20% ಸಾರಜನಕ ಹೊಂದಿದ್ದು ಒಂದು ದ್ರವ ರೂಪದ ರಸಗೊಬ್ಬರವಾಗಿದೆ. ಇದರಿಂದ ವ್ಯತಿರಿಕ್ತ ಪರಿಣಾಮ ಬೀರುವುದು ಕಡಿಮೆಯಾಗ್ತಿದೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ರಸಗೊಬ್ಬರಕ್ಕೆ ಸಂಬಂಧಪಟ್ಟಿದ್ದ ನೂತನ ಆವಿಷ್ಕಾರಗಳಿರ್ತಕ್ಕಂಥ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಪ್ರಮುಖವಾಗಿ ನಮ್ಮ ತಾಲೂಕಿನಲ್ಲಿ ಈಗ ರಾಗಿಗೆ ಮೇಲ್ಗೊಬ್ಬರವಾಗಿ ಎಲ್ಲ ರೈತರು ಯೂರಿಯಾ ಬಳಸ್ತಾ ಇದ್ದಾರೆ. ಹರಳು ರೂಪದ ಯೂರಿಯಾದ ಬದಲಾಗಿ ಈಗ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಬಳಸೋದ್ರಿಂದ ನೀವು ಮಾಮೂಲಿ ಹರಳು ರೂಪದ ಯೂರಿಯಾ ಬಳಸೋದ್ರಿಂದ ನಾವೇನು ಯೂರಿಯಾ ಬಳಸ್ತೀರಿ ಅದನ್ನ 50-70% ನಮಗೆ ಲಾಸ್ ಆಗುತ್ತೆ. ಅಂದರೆ ಪೋಲಾಗ್ತಾ ಇದೆ, ಆವಿ ಆಗೋದ್ರ ಮುಖಾಂತರ ಮತ್ತು ನೀರಿನಲ್ಲಿ ಕರಗಿ ಹೋಗೋದ್ರ ಮುಖಾಂತರ ಹರಳು ರೂಪದ ಯೂರಿಯಾ ಜಾಸ್ತಿ ಪೋಲಾಗ್ತಾ ಇದೆ. ಇದನ್ನು ಪೋಲಾಗೋದನ್ನು ತಪ್ಪಿಸೋಕ್ಕೋಸ್ಕರ ನೀವು ನ್ಯಾನೋ ಯೂರಿಯಾ ಅಥವಾ ನ್ಯಾನೋ ಡಿಎಪಿನ ಬಳಸ್ಬೋದು. ಈಗ ಪ್ರಮುಖವಾಗಿ ಇಫ್ಕೋ ಮತ್ತು ಕೋರಮಂಡಲ್ ಸಂಸ್ಥೆಯಿಂದ ನೀವು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿನ ಮಾರುಕಟ್ಟೆ ಲಭ್ಯವಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆಫ್ರಿಕಾದ ಕಪ್ಪು ಜನಾಂಗದ 7 ತಲೆಮಾರುಗಳ ಸಾಂಸ್ಕೃತಿಕ ಕಥನಗಳು, ಜೀವನ ಕ್ರಮಗಳನ್ನು, ಬಿಳಿ ಜನಾಂಗದ ಶೋಷಣೆಯನ್ನು ತಿಳಿಸುವ ಕೃತಿ ತಲೆಮಾರು ಎಂದು ಡಾಕ್ಟರ್ ನೇತ್ರಾವತಿ ಅಭಿಪ್ರಾಯಪಟ್ಟರು. ಕೋಲಾರದಲ್ಲಿ ಓದುಗ ಕೇಳುಗ ನಮ್ಮ ಬಳಗ ನಡೆಸುವ ಕೃತಿ ಪರಿಚಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೇತ್ರಾವತಿ ಮಾತನಾಡಿ, ಇಂಗ್ಲಿಷ್ನ ರೂಟ್ಸ್ ಕಾದಂಬರಿ ಅನೇಕ ಭಾಷೆಗಳಿಗೆ ಅನುವಾದವಾಗಿದ್ದು, ಡಾಕ್ಟರ್ ಬಂಜೇಗರಿ ಜಯಪ್ರಕಾಶ್ ಅವರು ಕನ್ನಡಕ್ಕೆ ತಲೆಮಾರು ಕಾದಂಬರಿಯನ್ನಾಗಿ ಅನುವಾದಿಸಿದ್ದು, ಅಮೆರಿಕದಲ್ಲಿರುವ ಕಪ್ಪು ಜನರ ಮನೆಗಳಲ್ಲಿ ಇದು ಬೈಬಲ್ ಆಗಿದೆ. ಗುಲಾಮಿ ಜನರ ತಲ್ಲಣಗಳು, ಶೋಷಣೆಯನ್ನು, ಬದುಕಿನ ಘಟನೆಗಳನ್ನು 7ನೇ ತಲೆಮಾರಿನ ಅಲೆಕ್ಸ್ ಎಲ್ಲಿ ಪರಿಚಯಿಸುತ್ತಾ ಓದುಗರನ್ನು ಕೈ ಹಿಡಿದು ನಡೆಸುವಂತಹ ಕ್ಷಣಗಳೆಲ್ಲ ಆವಾಹನೆಯಾಗುತ್ತಿರುತ್ತದೆ. ಸತ್ಯದ ಇತಿಹಾಸದ ವಿಸ್ಮೃತಿಗೆ ಒಳಪಡುವ ವರ್ಗ, ಧರ್ಮ, ದೇಶದ ಹಿತಾಸಕ್ತಿಗಳನ್ನು, ಶೋಷಿತರನ್ನು ತುಳಿಯುವ ಮೆರವಿನ ಅಂಚಿಗೆ ತಳ್ಳುವ ವಿಸ್ಮೃತಿ ಕಾದಂಬರಿಯಾಗಿದೆ ಎಂದರು. ಟಿಂಬಕ್ಟುವಿನ ಸ್ಯಾಂಕೋರಾ ವಿಶ್ವವಿದ್ಯಾಲಯದಲ್ಲಿ 7 ಲಕ್ಷ ಹಸ್ತಪ್ರತಿಗಳಿದ್ದಾವೆ. 12ನೇ ಶತಮಾನದಲ್ಲಿನೇ ಇದು 25,000 ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಅನ್ನು ಕೊಟ್ಟಿದೆ, ಶಿಕ್ಷಣವನ್ನು ಕೊಟ್ಟಿದೆ. ಆಗ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇನ್ನೂನು ಒಂಥರ ಮೊದಲಿನ ಅವಸ್ಥೆಯಲ್ಲಿ ಇತ್ತು. ಅಮೆರಿಕದ ಬಿಳಿ ಜನಾಂಗದವರು ಆಫ್ರಿಕಾದ ಕಪ್ಪು ಜನಾಂಗದ ಮೇಲೆ ಏರುವ ನಿಕೃಷ್ಟ ನಡವಳಿಕೆಗಳು, ಗುಲಾಮಿ ಪದ್ಧತಿ, ಶೋಷಣೆ, ಅಮಾನುಷ ಪ್ರಸಂಗಗಳು, ಹೆಣ್ಣಿನ ಮೇಲಿನ ಅತ್ಯಾಚಾರಗಳು ಕಾದಂಬರಿಯಲ್ಲಿ ಕಾಣಬಹುದು. ಬಿಳಿ ಜನಾಂಗದವರಿಗೆ ಇವರ ಬೆವರು ರಕ್ತ ಅರಿದಿರುತ್ತದೆ. 1852ರಲ್ಲಿ ಡಗ್ಲಸ್ ಅಮೆರಿಕನ್ನರ ವಿರುದ್ಧ ಕಪ್ಪು ಜನರನ್ನು ಸಂಘಟಿಸಿ ಅಬ್ರಹಾಂ ಲಿಂಕನ್ ಜನಾಂಗದ ಪರವಾಗಿ ಕಾನೂನನ್ನು ತರುವಾಗ ಕೊಲೆಯಾಗುತ್ತಾನೆ. ಜನಾಂಗಗಳ ಶತಮಾನಗಳ ಕಥಾನಾಯಕಗಳನ್ನು ಕಾದಂಬರಿ ಹೇಳುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಂಜಗಿರಿ ಜಯಪ್ರಕಾಶ್, ಅಗ್ರಹಾರ ರಮೇಶ್, ಜೆಜೆ ನಾಗರಾಜ, ಅಶ್ವಥ್, ಸಮುದಾಯ ಆಲಿಕ್, ಸುಬ್ರಹ್ಮಣಿ, ಮಂಜುಳಾ, ಚಂದ್ರಪ್ರಕಾಶ್ ಹಾಗೂ ಸಿಎಂ ಮುನಿಯಪ್ಪ, ಅಂಚೆ ಅಶ್ವಥ್, ಆದಿಮ, ಗೋವಿಂದಪ್ಪ, ವಿಶ್ವಕುಂದಾಪುರ, ಒಕ್ಕಲೇರಿ ರಾಜಪ್ಪ ಮುಂತಾದವರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಗಣಪತಿ ಹಬ್ಬಕ್ಕಾಗಿ ಪ್ರತಿಷ್ಠಾಪಿಸಿದ್ದ ವಿಘ್ನ ನಿವಾರಕ ವಿನಾಯಕನ ಮೂರ್ತಿಗಳನ್ನು ಭಕ್ತಿ ಭಾವ ಶ್ರದ್ಧೆಯಿಂದ ನೀರಿನಲ್ಲಿ ವಿಸರ್ಜಿಸಲಾಗುತ್ತಿದೆ. ಗಣಪತಿ ಹಬ್ಬದಂದು ಪ್ರತಿಷ್ಠಾಪಿಸಿದ್ದ ವಿವಿಧ ರೂಪದ ಮೂರ್ತಿಗಳನ್ನು 5ನೇ ದಿನವಾದ ಭಾನುವಾರ ಬಹುತೇಕ ಕಡೆ ವಿಸರ್ಜಿಸಲಾಯಿತು. ರೇಷ್ಮೆ ನಗರಿ ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಗಣಪತಿ ಹಬ್ಬಕ್ಕಾಗಿ ಪ್ರತಿಷ್ಠಾಪಿಸಿದ್ದ ವಿಘ್ನ ನಿವಾರಕ ವಿನಾಯಕನ ಮೂರ್ತಿಗಳನ್ನು ಭಕ್ತಿ ಭಾವ ಶ್ರದ್ಧೆಯಿಂದ ನೀರಿನಲ್ಲಿ ವಿಸರ್ಜಿಸಲಾಗುತ್ತಿದೆ.
ವಿವಿಧ ರೂಪದ ಅಲಂಕೃತ ಗಣಪನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ 5 ದಿನಗಳಿಂದಲೂ ಪೂಜಿಸಲಾಯಿತು. ಅನೇಕ ಕಡೆ ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ, ಗಣಪನ ಚಿತ್ರ ಬಿಡಿಸುವ ಸ್ಪರ್ಧೆ ನಡೆಸಿ ವಿಜೇತರಿಗೆ ಬಹುಮಾನ ನೀಡಲಾಯಿತು. ರಸಸಂಜೆ ಗೀತ ಗಾಯನ, ನೃತ್ಯ ಕಾರ್ಯಕ್ರಮಗಳು ಕೂಡ ನಡೆದವು. ಪೂಜೆ ನೆರವೇರಿಸಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಕೆಲವೊಂದು ಕಡೆ 3 ದಿನ, ಕೆಲವರು 5 ದಿನ, ಮಿಕ್ಕ ಕೆಲವರು 9, 11, 21 ಹೀಗೆ ಅವರಿಗೆ ಅನುಕೂಲ ಇರುವಷ್ಟು ದಿನದ ನಂತರ ಗಣಪನ ಮೂರ್ತಿಯನ್ನು ವಿಸರ್ಜಿಸುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಸಂಪ್ರದಾಯ ವಾಡಿಕೆ. ಅದರಂತೆ ಗಣಪನ ಮೂರ್ತಿಯನ್ನು ಡೋಲು, ನಾದಸ್ವರ, ತಮಟೆ, ನಾಸಿಕ್ ಡೋಲುವಿನಂತಹ ಜನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿ ಮೆರವಣಿಗೆ ಸಮಯದಲ್ಲಿ ಮನೆ ಮನೆ ಮುಂದೆ ಪೂಜಿಸಿ ನಮಿಸಿ ಭಕ್ತಿ ಭಾವದಿಂದ ಬೀಳ್ಕೊಡಲಾಯಿತು. ಮೆರವಣಿಗೆಯಲ್ಲಿ ಭಗವಧ್ವಜಗಳು ರಾರಾಜಿಸಿದವು. ವರವ ಕೊಡುವ ಗಣಪ, ವಿಘ್ನ ನಿವಾರಕ ವಿನಾಯಕ, ಏಕದಂತ ವಕ್ರತುಂಡ ಹೀಗೆ ಪಾರ್ವತಿ ಸುತ ವಿನಾಯಕನ ನಾಮ ಜಪ ಮುಗಿಲು ಮುಟ್ಟಿತು. ತಮಟೆಯ ಏಟಿನ ಸದ್ದಿಗೆ ಮಕ್ಕಳು ಮರಿ ಎನ್ನದೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಕುಣಿಯುತ್ತಾ ಮೆರವಣಿಗೆ ನಡೆಸಿ ಭಕ್ತಿ ಪೂರ್ವಕವಾಗಿ ನೀರಲ್ಲಿ ವಿಸರ್ಜಿಸಲಾಯಿತು. ಶಿಡ್ಲಘಟ್ಟ ನಗರದ ನಗರ್ತಪೇಟೆಯಲ್ಲಿ ಅಯೋಧ್ಯ ನಗರ ಶಿವಾಚಾರ ನಗರ್ತ ಮಂಡಳಿಯಿಂದ ಪ್ರತಿಷ್ಠಾಪಿಸಿದ 63ನೇ ವರ್ಷದ 8 ಅಡಿ ಎತ್ತರದ ಗೌರಿ ಗಣಪತಿ ಮೂರ್ತಿಯನ್ನು ನಗರ್ತಪೇಟೆಯ ಬೀದಿ ಬೀದಿಗಳಲ್ಲಿ ಮಂಗಳೂರಿನ ಪ್ರಸಿದ್ಧ ಟೀಮ್ ತ್ರಿಶೂಲ್ ತಂಡದ ನಾಸಿಕ್ ಡೋಲು, ತಮಟೆ ಇನ್ನಿತರೆ ಜನಪದ ಕಲಾ ತಂಡಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಸಡಗರ ಸಂಭ್ರಮದಿಂದ ಮೆರವಣಿಗೆ ಮಾಡಿ ವಿಸರ್ಜಿಸಲಾಯಿತು. ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ್ತ ಮಂಡಳಿ, ನಗರ್ತ ಮಹಿಳಾ ಮಂಡಳಿ, ನಗರ್ತ ಯುವಕ ಮಂಡಳಿ ಹಾಗೂ ನಗರ್ತ ಯುವಕರ ಮಂಡಳಿಯ ಎಲ್ಲರೂ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹನುಮಂತಯ್ಯನಪಾಳ್ಯ ಗ್ರಾಮದ ಶ್ರೀ ದೊಡ್ಡಮ್ಮ ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ದೇವಾಲಯಗಳು ದೇವರ ಅಸ್ತಿತ್ವವನ್ನು ಉಳಿಸುವ ಶ್ರದ್ಧಾ ಕೇಂದ್ರಗಳಾಗಿರುತ್ತವೆ. ಮನುಷ್ಯನ ಅಂತರಂಗ ಮತ್ತು ಭಾವನೆಗಳನ್ನು ಶುದ್ಧಿಗೊಳಿಸುವಂತಹ ಶಕ್ತಿ ದೇವಾಲಯಗಳಿಗೆ ಇದೆ. ದೊಡ್ಡಮ್ಮ ದೇವಿಯ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಕಾರಣರಾದ ದುಬೈನ ಪರ್ವ ಗ್ರೂಪ್ ಸಂಸ್ಥೆ ಉದ್ಯಮಿ ನೀಲೇಶ್ ಮತ್ತು ಸಹೋದರ ಶಶಿಧರ್ ಅವರಿಗೆ ದೇವಿಯ ಕೃಪಾಶೀರ್ವಾದ ಸದಾ ಇರಲಿ ಎಂದು ಆಶೀರ್ವಾದಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶೀಯ ಕೇಂದ್ರ ಸ್ವಾಮೀಜಿ, ಸಿದ್ದರಬೆಟ್ಟ ಶ್ರೀಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಯಲರಾಂಪುರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಕಾರದೇಶ್ವರ ಶ್ರೀಮಠದ ಕಾರದ ವೀರ ಬಸವಲಿಂಗ ಸ್ವಾಮೀಜಿ, ವೀರಕ್ತ ಶ್ರೀಮಠದ ಗೌರಿ ಶಂಕರ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇಂದಿನಿಂದ ರಿಜಿಸ್ಟರ್ ಶುಲ್ಕ ಹೇರಿಕೆ 1ಕ್ಕೆ ಡಬಲ್. ಇನ್ಮುಂದೆ ಭಾನುವಾರವೂ ನೋಂದಣಿ ಕಚೇರಿಗಳಲ್ಲಿ ಕೆಲಸದ ದಿನ. ಸಬ್ ರಿಜಿಸ್ಟರ್ ಕಚೇರಿಗಿಲ್ಲ ರಜಾ. ಗಣಪತಿ ವಿಸರ್ಜನೆ ವೇಳೆ ಸಂಭ್ರಮದಿಂದ ನೃತ್ಯ ಮಾಡುತ್ತಿದ್ದ ಯುವಕ ದಿಢೀರ್ ಹೃದಯಘಾತದಿಂದ ಸಾವು. ಹಬ್ಬದ ಸಂಭ್ರಮದಲ್ಲಿದ್ದ ಶಿಡ್ಲಘಟ್ಟದ ಬೋಧಗೂರು ಗ್ರಾಮದಲ್ಲಿ ಸಂತಸದ ಛಾಯೆ.
ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತ ನೀರು ನೀಡುವ ಕನಸು ಕಂಡಿದ್ದ ಡಾಕ್ಟರ್ ಮಧು ಸೀತಪ್ಪಗೆ ಕಂಬನಿ ಮಿಡಿದ ಮುಖಂಡರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ ಪಾರ್ಥಿವ ಶರೀರಕ್ಕೆ ಗಣ್ಯರ ಸಂತಾಪ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಇಂದಿನ ಕೈವಾಡದ ಬಗ್ಗೆ ತನಿಖೆಯಾಗಲಿ. ವೀರೇಂದ್ರ ಹೆಗ್ಗಡೆಗೆ ನೈತಿಕ ಬೆಂಬಲ ಸೂಚಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿಯಿಂದ ಸಾವಿರಾರು ಜನರ ಯಾತ್ರೆ. ಸೀಕಲ್ ರಾಮಚಂದ್ರಗೌಡ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.